ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಿದ್ದಾರೆ. ಸಿಎಂ ಅವರ ಹೇಳಿಕೆ ಸರಿಯಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆಗೆ ಪ್ರತಿಯಾಗಿ ಹೋಮ್ ಮಿನಿಸ್ಟರ್ ಹೇಳಿಕೆ ಇದು. ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧವಾಗಿದ್ದಾರೆ. ಇಡೀ ಜೀವನದಲ್ಲಿ ಅವರು ಅದ್ರ ಬಗ್ಗೆನೇ ಆ ಐಡಿಯಾಲಜಿ ಮೇಲೆ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಹೊಸದಾಗೇನು ಅವ್ರು ಮಾಡಬೇಕಾಗಿರೋದೇನೂ ಇಲ್ಲ. ಅವರು ಹಿಂದಿನಿಂದಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಅವರ ರಾಜಕೀಯನೇ ಅಡಿಪಾಯ ಸಾಮಾಜಿಕ ನ್ಯಾಯದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಅವರೇನು ಇವತ್ತು ಮಾಡೋದೇನಿಲ್ಲ. ಅಲ್ಲ, ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧವಾಗಿದ್ದಾರೆ. ಇನ್ನು ಪಕ್ಷದಲ್ಲಿ ದಲಿತ ಸಿಎಂ ಬಗ್ಗೆ ಹೆಚ್ಚು ಚರ್ಚೆಯಾಗ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಚರ್ಚೆ ಆಗದೆ ಎಲ್ಲ ರೀತಿಯ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ. ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡಲಿಕ್ಕಾಗಲ್ರಲ್ಲ. ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ಲವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ದಲಿತಾಸ್ತ್ರ ಪ್ರಯೋಗ ಆಗ್ತಾ ಇದೆ ಸಿಎಂ ಬಣದ ಕಡೆಗಿಂದ. ಪವರ್ ಶೇರಿಂಗ್ ವಿಚಾರಕ್ಕೆ ನಿತ್ಯ ಒಂದೊಂದು ಅಸ್ತ್ರ ಬಳಕೆಯಾಗ್ತಾ ಇದೆ ಎರಡೂ ಬಣಗಳಿಂದ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಈ ಅಸ್ತ್ರ ಯಾವ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರದ ಮೇಲೆ ಪರಿಣಾಮ ಬೀರಬಹುದು ಅಂತ? ಪ್ರತಿಮಾ, ಇದು ಯಾವ ಬಣ ಅಂತ ಹೇಳೋದು ಈಗ ಕಷ್ಟ ಆಗೋಗ್ಬಿಡುತ್ತೆ. ಯಾಕೆಂದರೆ ಅಫ್ಕೋರ್ಸ್ ಈಗಾಗಲೇ ಈಗಿರುವಂಥ ಆಯಾಮವನ್ನು ನೋಡಿದ್ರೆ ಸಿದ್ದರಾಮಯ್ಯನವ್ರ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತ ಹೇಳ್ತಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಮುಖ್ಯಮಂತ್ರಿಯಾಗಿ ಇರುವಂಥ ಸಂದರ್ಭದಲ್ಲೇ ಅವ್ರ ಮಗ ನಮ್ಮ ತಂದೆ 5 ವರ್ಷ ಮುಖ್ಯಮಂತ್ರಿ ಆಗ್ತಾ ಇರ್ತಾರೆ, ಅಥವಾ 5 ವರ್ಷ ನಮ್ಮ ತಂದೆ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲೇ ಈಗ ಮುಖ್ಯಮಂತ್ರಿ ಆಗ್ತಾರೆ ದಲಿತಾಸ್ತ್ರವನ್ನು ಅಥವಾ ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತನಾಡಿರುವಂಥದ್ದು ಯಾವ ಕಾರಣಕ್ಕೋಸ್ಕರ? ಈ ಒಂದು ಪ್ರಶ್ನೆ ಸಹಜವಾಗಿಯೇ ಹೇಳುತ್ತೆ. ಅಫ್ಕೋರ್ಸ್ ಕಾಂಗ್ರೆಸ್ ಮನೆಯಲ್ಲಿ ಅಧಿಕಾರದ ಲೆಕ್ಕಾಚಾರ, ಕುರ್ಚಿ ಬದಲಾವಣೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಸಿಎಂ ಬಳಗದ ಆಪ್ತರೆ ದಲಿತ ವಿಚಾರವನ್ನು ಮುನ್ನೆಲೆಗೆ ತಂದಿರುವಂಥದ್ದು ಸಹಜವಾಗಿ ಒಳಗಿನ ಪವರ್ ಶೇರಿಂಗ್ ವಿಚಾರ ಅಥವಾ ಪವರ್ ಇಶ್ಯೂಸ್ ಒಂದು ಹಂತಕ್ಕೆ ಚರ್ಚೆ ಆಗಿದೆ. ಅತ್ತ ಜಾರಕಿಹೊಳಿ ಅವರು ಮೊನ್ನೆ ತಾನೇ ದೆಹಲಿಗೆ ಹೋಗಿ ಬಂದಿದ್ದಾರೆ. ಅದಾದ ಬಳಿಕ ಕೆಲವು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ಇನ್ನೇನು ಬಜೆಟ್ ಅಧಿವೇಶನ ಬರ್ತಾ ಇದೆ, ಅದಕ್ಕಿಂತ ಮೊದಲು ನಾಯಕರನ್ನು ಕರೀತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ಕೇಂದ್ರದಲ್ಲೂ ಕೂಡ ಯಾವುದೇ ಪಾರ್ಲಿಮೆಂಟ್ ಅಧಿವೇಶನ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಮನೆ ಒಳಗಡೆ ನಡೀತಾ ಇರುವಂಥ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಈಗ ಸದ್ಯಕ್ಕಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಬದಲಾದರೆ ಈಗಿರುವಂಥ ಪ್ರಾಬಬಲ್ಸಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಮುನ್ನೆಲೆಗಿದೆ. ಆದರೆ ಈಗ ಪರ್ಯಾಯ ನಾಯಕತ್ವವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ, ಹುಟ್ಟಾಕೋದಿಕ್ಕಲ್ಲ, ಪರ್ಯಾಯ ನಾಯಕತ್ವವನ್ನು ಅನುಷ್ಠಾನ ಮಾಡೋದಕ್ಕೆ ಈ ಎಲ್ಲ ನಾಯಕರು ಒಂದು ತಂತ್ರವನ್ನು ನಿಧಾನವಾಗಿ ಹೆಣಿತಾ ಇದ್ದಾರೆ ಅಂತ ತಪ್ಪಾಗಲ್ಲ. ಯಾಕೆಂದರೆ ಅತ್ತ ಡಿ ಕೆ ಶಿವಕುಮಾರ್ ಏನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಇದರ ಜೊತೆಗೆ ದಲಿತರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಗಟ್ಟಿಯಾದಂಥ ಕೂಗು ಮತ್ತೊಮ್ಮೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿ ನಾಯಕತ್ವದ ವಿಚಾರ ಮಾತನಾಡಿ, KPCC ಅಧ್ಯಕ್ಷರ ವಿಚಾರ, ಸರ್ಕಾರದ ವಿಚಾರ ಮಾತನಾಡಿರುವಂಥ ಜೊತೆಗೆ ಅವರ ಬೆಂಬಲಿಗರ ಜೊತೆಗೆ ರಾಜ್ಯ ಪ್ರವಾಸದ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ದಲಿತ ಗುಂಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪರ್ಯಾಯ ನಾಯಕತ್ವದ ಗುಂಪು ಅಂದರೆ ತಪ್ಪಾಗಲ್ಲ. ಹೀಗಾಗಿ ಈ ಪರ್ಯಾಯ ನಾಯಕತ್ವವನ್ನು ಮುನ್ನೆಲೆಗೆ ತರೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಯಾರ್ಯಾರು ಸಪೋರ್ಟ್ ಇದ್ದಾರೆ ಅನ್ನೋದು ತತ್ಕ್ಷಣಕ್ಕೆ ಹೇಳೋದು ಕಷ್ಟ. ಅಷ್ಟ ಮುಖ್ಯಮಂತ್ರಿಗಳು ನೇರವಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಖಂಡಿತ ಇಲ್ಲ. ಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ ಅವ್ರದ್ದೇ ಆದಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ಆಗಿಲ್ಲ ಅಂತ ಬಂದಾಗ ಬೇರೆ ಆಪ್ಷನ್ಸ್ಗಳು ತೆರೆದಿರುತ್ತೆ. ಈ ಆಗಿಲ್ಲ ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣವಾದರೆ ಆವಾಗ ಏನು ಮಾಡಬೇಕು ಅನ್ನೋದಕ್ಕೆ ಇವತ್ತಿನಿಂದ ತಯಾರಿ ಆರಂಭವಾಗಿದೆಯಾ? ಈ ಒಂದು ಪ್ರಶ್ನೆ ಈ ಎಲ್ಲ ಬೆಳವಣಿಗೆಗಳಿಂದ ವ್ಯಕ್ತವಾಗುತ್ತೆ. ಯಾಕೆಂದರೆ ರಾಜಕಾರಣದಲ್ಲಿ ಪ್ರತಿಮಾ ನಿಮಗೂ ಗೊತ್ತಿದೆ, ದಿಢೀರಾಗಿ ಎಲ್ಲವೂ ಕೂಡ ಆರಂಭವಾಗಲ್ಲ, ದಿಢೀರವಾಗಿ ಎಲ್ಲ ಹೇಳಿಕೆಗಳು ಕೂಡ ಆರಂಭವಾಗಲ್ಲ. ಪಾಯಿಂಟ್ ನಂಬರ್ 1, ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾರೆ, ನಾಯಕತ್ವದ ಬಗ್ಗೆ ಮಾತನಾಡ್ತಾರೆ, ನಮಗೆ ಅವಕಾಶ ಕೊಡಿ ಅಂತ. KPCC ಸೇರಿದಂತೆ ಸರ್ಕಾರದ ಬಗ್ಗೆ, ಸರ್ಕಾರದ ಮಂತ್ರಿಗಿರಿ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನು ಮಾತಾಡ್ತಾರೆ. ಪಾಯಿಂಟ್ ನಂಬರ್ 2, ಸಾಮಾಜಿಕ ನ್ಯಾಯದ ಬಗ್ಗೆ, ದಲಿತ ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಈ ಎಲ್ಲ ಮುನ್ನೆಲೆಯಲ್ಲಿರುವಂಥ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ. ಅದಾದ ಬಳಿಕ ಮಹದೇವಪ್ಪನವರು ಮಾತನಾಡ್ತಾರೆ ದಲಿತರ ಮುಖ್ಯಮಂತ್ರಿಗಳಾಗಬೇಕು ಅಂತ. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ, ಈ ಎಲ್ಲ ಕಾಂಬಿನೇಷನ್ ಪರ್ಮಿಟೇಷನ್ ನೋಡ್ತಾ ಇದ್ರೆ ಒಂದು ತಯಾರಿ ನಡೀತಾ ಇದೆ. ಈ ತಯಾರಿ ಯಾವುದರ ಭಾಗ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಥ್ಯಾಂಕ್ ಯು ಪ್ರಮೋದ್.